ಎರಡು ಕೈಲಿ ಇದು ಮಾಡು. ನೋಡಿ ನಮ್ಮ ಅಣ್ಣನ ಕೋಪ ಬರ್ತದಾರೆ ಹಿಂಗೇನೆ. ಏನು ಗಾಯ್ಸ್, ಇದು ನೋಡಿ ಒಂದು ಹುಳ ಬಂದಿದೆ. ಯಾವ ಹುಳ ಅಂತಂದರೆ ಗೊಣ್ಣೆ ಹುಳ ಅಂತಾರೆ ಇದನ್ನ ನಮ್ಮ ಕಡೆ ಗೊಣ್ಣೆ ಹುಳ ಅಂತಂತಾರೆ ಗಾಯ್ಸ್ ಇದನ್ನ. ನೋಡಿ ಬಂದ ನಮ್ಮ ಅಣ್ಣ ಬಂದ. ಹೆಂಗನ್ನಿಸ್ತಾ ಫೀಲು? ಸೂಪರ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೆಲ್ಲ ಏನೇನು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ. ಇವತ್ತು ಸಂಡೇಗಳಿದ್ರೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇದೆ. ಸೊ ಹಾಗೆ ಬೆಳಗ್ಗೆ ಪೂರಿ ಮತ್ತು ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ. ಸೊ ಆ ರೆಸಿಪಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದೆ ಏನು ಅಂತ. ಸೊ ವ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೈನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿತೆ ನಾವು ವ್ಲಾಗ್ನ ಶುರು ಮಾಡೋಣ. ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ ಏನು ಐಟಮ್ ಬೇಕು ತೋರಿಸ್ಕೊಡ್ತೀನಿ ಬನ್ನಿ. ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಚೂರು, ಹಾಗೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೊಂಡು ಸ್ವಲ್ಪ ತರತರ ರುಬ್ಕೋಬೇಕು. ಸೊ ನೋಡ್ಬೋದು ತರತರ ರುಬ್ಕೊಂಬಂದಾಗಿದೆ. ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ವಿ. ಹಾಗೆ ಪಲಾವೆಲ್ಲ ಸೆಟ್ ಹಾಕೋತಾ ಇದ್ವಿ. ಪಲಾವೆಲ್ಲ ಸೆಟ್ ಆದಮೇಲೆ ಇವಾಗ ನೆಕ್ಸ್ಟು ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ವಿ. ಇದಿಷ್ಟು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಪಲಾವೆಲ್ಲ ಸೆಟ್ಟು ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದು ಹಾಕೋತಾ ಇದ್ದೀವಿ. ಅದು ಅಷ್ಟೇ ಹಸಿ ವಾಸನೆ ಹೋಗಬೇಕು, ಅದ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ತರಕಾರಿ ಹಾಕೋತಾ ಇದ್ದೀವಿ. ಬೀನ್ಸು, ಕ್ಯಾರೆಟು, ಬಟಾಣಿ, ಆಲೂಗೆಡ್ಡೆ. ಬೇಕು ಅಂದರೆ ಇನ್ನೊಂದೆರಡು ತರಕಾರಿ ಬೇಕು ಅಂದರೆ ಹಾಕೋಬೋದಿಲ್ಲ ಅಂದರೆ ಇಲ್ಲ. ಹಾಗೆ ಒಂದು 3 ವಿಜಿಲ್ ಕೂಗಿಸ್ಕೊಂಡಿದ್ದಾಗಿದೆ. ಸೊ ಫೈನಲಾಗಿ ವೆಜಿಟೇಬಲ್ ಕುರ್ಮಾ ಮತ್ತು ಪೂರಿ ರೆಡಿಯಾಗಿದೆ. ಇಲ್ಲಿ ನುಗ್ಗೆ ಮರ ಇತ್ತಲ್ಲ ಗಾಯ್ಸ್, ಅದೆಲ್ಲ ತರದಾಕಿದ್ರಿ. ಸೊ ಅದರ ಏನಂತಾರೆ ಎಲ್ಲ ಕಟ್ ಮಾಡಲು ಹಾಕವ್ರೆ. ಅದನ್ನ ಮಣ್ಣೆ ಎತ್ತಿ ಹಂಚ ಮೇಲೆ ಜೋಣಿಸ್ತಾವನೆ. ಸೊ ಅಮ್ಮ ಹೆಲ್ಪ್ ಮಾಡ್ತಾವ್ರೆ ಅದಕ್ಕೆ. ಸೊ ನಮ್ಮ ಊರಲ್ಲಿ ಮಳೆ ಇವತ್ತು ಫುಲ್ಲು. ಇನ್ನೆಲ್ಲ ಹಾಕಿದ್ರೆ ಒಂಥರ ಇದಾಗುತ್ತೆ ಅಂದ್ಬಿಟ್ಟು ಎಲ್ಲ ಹಂಚ ಮೇಲೆ ಹಾಕ್ತಾಯಿದ್ವಿ. ಧ್ರುವ ಆಯ್ ಎಷ್ಟು ಚೆನ್ನಾಗಿತ್ತಲ್ವ ಗಾಯ್ಸ್. ನುಗ್ಗೆ ಮರ ಎಷ್ಟು ಉದ್ದ ಬಂದಿತ್ತು. ನಾನು ನುಗ್ಗೆ ಸೊಪ್ಪೆಲ್ಲ ಕಿತ್ಬಿಟ್ಟು ಬಸ್ಸಾರು ಮಾಡಬೇಕು ಅಂತ. ಸೊ ಅದಾಗಲೇ ಇಲ್ಲ. ಸೊ ಎಲ್ಲ ಹುಳ ಬಿದ್ದುಬಿಟ್ಟಿತ್ತು ಸೊಪ್ಪಿಗೆ. ಸೊ ಅದಕ್ಕೋಸ್ಕರ ಎಲ್ಲ ಎತ್ತಾಕ್ತಾಯಿದ್ವಿ. ಅಲ್ಲ ಅಮ್ಮ ಎತ್ಕೊಡ್ತಾವ್ರೆ ನಮ್ಮ ಅಣ್ಣಂಗೆ. ನೋಡಿ ಗಾಯ್ಸ್ ಹೆಂಗಾಡ್ತವ ನಮ್ಮ ಅಣ್ಣ. ಧ್ರುವ ಹೆಂಗ ಅನಿಸ್ತೈತಾ? ಚೆನ್ನಾಗಾಯ್ತಾ? ದಿಮ್ಮು ಬೆಡ್ಶೀಟ್ ಕೊಡ್ತೀನಿ, ಅಲ್ಲ ಮಲ್ಕೊಂಬಿಡು. ಎಲ್ಲಿಗೆ? ನನ್ನ ಕೈ ಹತ್ತಕ್ಕಾಗಲ್ಲ ಅಂತ ಗೊತ್ತು ನಿನಗೆ. ಹೌದಾ? ನಮ್ಮ ಅಣ್ಣಂಗೆ ಖುಷಿ ಹಂಚ ಮೇಲೆ ಹತ್ರ. ನಮ್ಮ ಅಣ್ಣಲ್ಲಿ ಏನೋ ಅಂತ ನಮ್ಮ ಅಮ್ಮಂಗೆ. ಇಲ್ಲಿದ್ದಿದ್ದು ಕಡ್ಡಿ ಎಲ್ಲನೂ ಹಂಚಿನ ಮೇಲೆ ಶಿಫ್ಟ್ ಮಾಡಿದ್ದಾಗಿದೆ. ಗಾಯ್ಸ್ ನೋಡಿ ನಮ್ಮ ಅಣ್ಣ ಹಿಡುಕ್ತವನು. ಇವಾಗೆಲ್ಲ ಕೆಲಸ ಮುಗೀತು. ಹಂಚ ಮೇಲೆ ಅವ್ರು ಹತ್ತತ್ರ ಕೆಲಸ ಇದ್ದರೆ ಮಾತ್ರ ನಮ್ಮ ಅಣ್ಣ ಹತ್ತೀವಿ ಅಷ್ಟೇ ಹೊರ್ತು ಇನ್ನೇನಕ್ಕೂ ಹತ್ಸಲ್ಲ. ನೋಡಿ ಬಂದ ನಮ್ಮ ಅಣ್ಣ ಬಂದ. ಹೆಂಗನ್ನಿಸ್ತಾ ಫೀಲು? ಸೂಪರ್. ಸರಿ ಗಾಯ್ಸ್ ನೋಡಿ ನಮ್ಮ ಅಣ್ಣ ಎಷ್ಟು ಕೆಲಸ ಮಾಡ್ತಾನೆ ಅಪರೂಪಕ್ಕೆ. ಅದು ನಮ್ಮ ಅಮ್ಮ ಹೇಳ್ಕೊಡ್ತವ್ರೆ ಹಿಂಗಲ್ಲ ಮಾಡೋ ಅಂತ. ಅದಕ್ಕೆ ನಮ್ಮ ಅಣ್ಣ ಮಾಡ್ತವನೆ. ಧ್ರುವ ಇದೆಲ್ಲ ಮಾಡ್ತಿದ್ಯಲ್ಲ ಏನು ಅನಿಸ್ತೈತಾ? ಅಪರೂಪಕ್ಕೆ ಮಾಡ್ತಿದ್ಯಲ್ಲ. ಹೌದಾ? ನಾನು ಮಾಡಲ್ಲ ಅದೆಲ್ಲ. ನಾವೇ 2 ಕೈಲಿ ಇದು ಮಾಡು. ನೋಡಿ ನಮ್ಮ ಅಣ್ಣನ ಕೋಪ ಬರ್ತದಾರೆ ಹಿಂಗೇನೆ. ಏನು ಅದು ಮಳೆ ಬಂದೈತಲ್ಲ ಗಾಯ್ಸ್, ನೋಡಿ ಎಲ್ಲ ಸ್ವಲ್ಪ ಮಣ್ಣು ಥರ ಎಲ್ಲ ಉಂಟೋಗಿದೆ. ಸೊ ಇಷ್ಟು ಎತ್ತಾಕವ್ರೆ. ಇಲ್ಲೊಂದು ದೊಡ್ಡದೊಂದು ಮರ ಐತೆ ನೋಡಿ, ನಮ್ಮ ನುಗ್ಗೆ ಮರದ್ದು. ಅದು ಒಂದು ಅಷ್ಟುದ್ದ ಬೆಳೆದು ಬಿಟ್ಟಿತ್ತು, ಎಲ್ಲ ಕಟ್ ಮಾಡಿದರು. ಸೊ ಈ ಕಡೆನೇ ಬಿಟ್ಟಿತ್ತು, ಅದೆಲ್ಲ ಸ್ವಲ್ಪ ಕಟ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ಎಲ್ಲ ಚಿಗುರಿದೆ. ಸೊ ಮಳೆಗಾಲಲ್ವೆಲ್ಲ ಚಿಗುರ ಟೈಮ್ ಇವಾಗ. ನೋಡಿ ಗಾಯ್ಸ್ ವೆದರ್ ಹೆಂಗದೆ. 3 ದಿನದಿಂದ ಬರೀ ಮಳೆನೇ. ಅಷ್ಟೊಂದು ಸಿಕ್ಕಿದೆ ಇವಾಗ. ಹಾಯ್ ಮಮ್ಮಿ. ಕೆಲಸ ಮಾಡ್ಬೇಕಾರೆ ನಾವು ಮಾಡಿ ಗಾಯ್ಸ್ ಕೂದಲೇ ಬಿಟ್ಕೊಂಡು ಕೆಲಸ ಮಾಡ್ತಾವ್ರೆ. ಈ ಅಮ್ಮ ಬೇವ್ರಮ್ಮ ಇದು. ನೋಡಿ ಗಾಯ್ಸ್ ನಮ್ಮ ಇಷ್ಟೊಂದು ಬೇವ್ ತಗೋರೆ. ನೀನ್ಯಾಕೆ ಬೇವ್ ತಗೋಗಿಲ್ಲ? ಮಾತೇ ಬರಲ್ಲ ನಮ್ಮ ಅಣ್ಣಂಗೆ ಮಾತಾಡಕ್ಕೆ. ವಟ ಅಂತೀನಿ, ನೀನು ಮಾತಾಡಲ್ಲ ಅಷ್ಟೇ ತಾನು ವ್ಯತ್ಯಾಸ. ನೋಡಿ ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ.
ಇನ್ನೊಂದು ವಾರನೇ ಆಗಿತ್ತು ತರದಾಕಿ. ಸೊ ಅದೊಂದು ದೊಡ್ಡದೊಂದು ಮರ ಐತೆ, ಅದನ್ನು ತರಿಬೇಕು ಇವಾಗ. ಅದು ಅಮ್ಮ ತರಿತಾರೋ ಯಾರು ತರಿತಾರೋ ಗೊತ್ತಿಲ್ಲ. ನೋಡಿ ಗೈಸ್, ನೋಡಿ ಏನೋ 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 ಮಾತಾಡಿವಾಗ ಏನು ಮಾತಾಡಲಿ, ಏನಿಲ್ಲ ಮಾತಾಡಕ್ಕೆ. ಎಲ್ಲ ನೀವೇ ಮಾಡ್ತಿದ್ದೀರಾ, ಅದಕ್ಕೆ ನಾನು ವಿಡಿಯೋ ಮಾಡ್ತಾನೆ ನಿಂತ. ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ, ನನಗೆ ಕಂಟೆಂಟ್ ಅದು. ನಾನು ಬೆಳಗ್ಗೆ ಅನ್ಕೋತಿದ್ದೆ ಏನು ವಿಡಿಯೋ ಮಾಡಲಿ ಅಂತಿದ್ದೆ. ಕೆಲಸ ಸಾಕು ಮೊಬೈಲ್ ನಿಂತ್ಕೊಬಿಡ್ತಲ್ಲ, ವಿಡಿಯೋ ಮಾಡ್ತಿದ್ದೆ ನಮ್ಮದು. ಹೌದು, ಕಂಟೆಂಟ್ ಬೇಕಾಗಿತ್ತಲ್ಲ. ಸೊ ಅದಕ್ಕೆ ಅಂಚು ಮೇಲೆ ಇದೆಲ್ಲ ಎದ್ದು ಮಾಡಿದೆಲ್ಲ, ಒಳ್ಳೆ ಕಂಟೆಂಟ್ ಸಿಕ್ತು. ಸೊ ಒಳಗೆ ಎದ್ದು ಹಾಕ್ಬಿಡ್ತೀನಿ ನಾನು ಯೂಟ್ಯೂಬಲ್ಲಿ. ಸರಿ, ಬಾಯ್. ಸೊ ನಮ್ಮಲ್ಲಿ ಕಸ ಗುಡಿಸ್ತವ್ರೆ. ಸೊ ಒಂದು ವಾರ ಆಯಿತು ಬಟ್ಟೆ ಒಗ್ದಿ ನಾನು, ಇನ್ನೂ ಒಣಗೇ ಇಲ್ಲ. ಎಲ್ಲ ನಮ್ಮ ಕೊಟ್ಟಿಗೆ ಒಳಗಡೆ ಹಾಕೋರೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಕಿತ್ತಾಕೋರೆ. ಎಲ್ಲ ಅವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು, ಮೇಂಟೈನ್ ಮಾಡಬೇಕು. ಅಂದರೆ ಎಲ್ಲ ಕ್ಲೀನಾಗಿ ಇರಬೇಕು. ಸೊ ಅಲ್ಲಿ ಆಗ್ಲಿಕ್ಕೆ ಗಿಡ ಇತ್ತು, ನಮ್ಮ ಕಿತ್ತಾಕ್ಬಿಟ್ರು. ಎಲ್ಲಿ ಗೊತ್ತಾ ಗೈಸ್, ಇಲ್ಲಿ ಆಗ್ಲಿಕ್ಕೆ ಗಿಡ ಇತ್ತು, ಅದು ಕಿತ್ತಾಕ್ಬಿಟ್ರು ನಮ್ಮಮ್ಮ. ದಾಸವಾಳದಲ್ಲಿ ಚಿಗುರುತ್ತಿದೆ. ಸೊ ನೋಡಬೇಕು ಏನಾಯ್ತು ಏನೋ ಗೊತ್ತಿಲ್ಲ. ಮೈಲಪ್ ಮಾಡಲಾ ಮಮ್ಮಿ? ಎಲಪ್ ಮಾಡ್ಲಾ ಅಂದರೆ ಕಸ ನಂತವಾಗ್ತವ್ರು ನಮ್ಮಮ್ಮ. ಗಾಯ್ಸ್ ಇದು ನೋಡಿ, ಒಂದು ಹುಳ ಬಂದಿದೆ. ಯಾವ ಹುಳ ಅಂತಂದರೆ ಗೊಣ್ಣೆ ಹುಳ ಅಂತಾರೆ ಇದನ್ನ ನಮ್ಮ ಕಡೆ. ನಮ್ಮ ಕಡೆ ಗೊಣ್ಣೆ ಹುಳ ಅಂತಂತಾರೆ ಗಾಯ್ಸ್ ಇದನ್ನ. ಅದೇನು ಹುಳ ಅಂತ ಗೊತ್ತಿಲ್ಲ ಇದುವರೆಗೂ. ಹಾಂ, ಈ ಥರ ವಸ್ತು ಇದ್ರೆ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮಮ್ಮ ಬುದ್ಧಿ ಉಪಯೋಗಿಸಿ ಅಲ್ಲೆಲ್ಲ ಹಾಕಿಸ್ಬಿಟ್ರು ಅಂಚಿನ ಮೇಲಕ್ಕೆ. ಬಿಸಿಲು ಬಂದರೆ ಎಲ್ಲರೂ ಒಣಗುತ್ತೆ ಅಂತ. ಮಣ್ಣಿಂದ ಬರೋದು ನೋಡಿ, ಅದೇ ಮಣ್ಣಿಂದನೇ ಬರೋದು. ಮಣ್ಣು ಹುಳ ಅಂತ ಅಂತೀವಲ್ಲ, ಅದೇ ಥರ ಇದು ಗೊಣ್ಣೆ ಹುಳ, ಅಷ್ಟೇ ಡಿಫ್ರೆನ್ಸು. ಅದು ವೈಟ್ ಇರುತ್ತೆ, ಇದು ಬ್ಲ್ಯಾಕ್ ಇರುತ್ತೆ. ಹಾಯ್, ಇವತ್ತು ನಮ್ಮ ಪೆಪ್ಪರ್ ಡ್ರೈ ಮಾಡ್ತಾವ್ರೆ. ಚಳಿ, ನಮ್ಮೂರಲ್ಲಿ ಮಳೆ ಬೇರೆ ಬರ್ತೈತೆ. ಸೊ ಎಲ್ಲ ಪ್ರಿಪ್ರೇಷನ್ ಆಗ್ತಿದೆ. ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ ಅಂತ ಹೇಳಿದೆ. ಸುಮ್ಮನೆ ಗಳಗಳ್ಕೆ ಏನಕ್ಕೆ ಅದೇ ರೆಸಿಪಿ ತೋರಿಸೋದು ಅಂತ. ನಾವು ಅಮ್ಮನೇ ಬೈತಾರೆ ಗೈಸ್. ಏನು ಬೇಡ ಬೇಡದಾ, ಮಾಡೋಣ ನಮ್ಮೂರಲ್ಲಿ ಮಳೆ ಹೆಂಗೆ ಬರ್ತೈತೆ ತೋರಿಸ್ತೀನಿ ತಡೀರಿ ಗೈಸ್. ಕಾಣಿಸ್ಬಿಡ್ತೀಯಾ? ಕಿಟಕಿಯಿಂದ ತೋರಿಸ್ಬಿಟ್ರೆ ಕಾಣಿಸ್ತಿರ್ಬೋದು ನಿಮಗೆ. ಕಾಣಿಸ್ತೈತೆ. ಚಳಿ ಅಲ್ಲಮ್ಮ, ಸಖತ್ ಚಳಿ. ಏನಮ್ಮ ಇದು? ಚಿಕನ್ ರೆಡಿ ಆಗೈತೆ, ತಿನ್ನೋದೇ ಇವಾಗ. ಸೊ ನೋಡ್ಬೋದು ನಮ್ಮೂರಲ್ಲಿ ಯಾವ ರೀತಿ ಮಳೆ ಬರ್ತಿದೆ ಅಂತ. 3 ದಿನದಿಂದ ಇದೇ ರೀತಿ ಬರ್ತಿರೋದು ಮಳೆ. ಈ ಚಳಿಗಾಲದಲ್ಲಿ ಯಾರು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇವತ್ತು ಪೆಪ್ಪರ್ ಡ್ರೈ ಮಾಡಿದ್ದಾರೆ. ಸೊ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋಲಿ ಸಿಗ್ತಾರ್ಗು. ಬಾಯ್ ಬಾಯ್, ಟೇಕ್ ಕೇರ್.